ಇಲ್ಲಿ ಈ ದಾಖಲೆಗಳೇ ಇಲ್ಲದೆ ಇದ್ದಂಥವ್ರಿಗೆ ಯಾವ ಸ್ವರೂಪದಲ್ಲಿ ಅಂದರೆ ನೀವೀಗ ಪಟ್ಟಿ ಮಾಡಿರುವಂತಹ ದಾಖಲೆಗಳಿದ್ದಾವೆ, ಇವುಗಳಲ್ಲಿರುವಂತಹ ದಾಖಲೆಗಳು ಯಾಕಂದರೆ ನೀವು ಆಧಾರ್ ಕಾರ್ಡನ್ನು ಇದು ಮಾಡೋದಿಲ್ಲ, ವೋಟರ್ ಐ ಡಿ ಕಾರ್ಡೇ ಸಾಕಾಗತ್ತಾ ಅಥವಾ ಬೇರೆ ಹೀಗೆ ಅವರು ಈ ವಿಚಾರಗಳಲ್ಲಿ ತಾನು ಈ ರಾಜ್ಯದಲ್ಲಿ ಮತದಾರ ಅನ್ನುವಂಥದ್ದನ್ನು ಪ್ರೂವ್ ಮಾಡಿಕೊಡ್ಬೇಕು. ಈಗ ನೀವು ಕೊಟ್ಟಿರುವಂಥ ದಾಖಲೆಗಳ ಪಟ್ಟಿಯಲ್ಲಿರುವಂಥ ದಾಖಲೆಗಳು ಉಳಿದ ಯಾವುದೂ ಇಲ್ಲ, ಪಾಸ್ಪೋರ್ಟು ಇಲ್ಲ, ಬೇರೆ ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಮನೆ ಸ್ವಂತದ್ದಿಲ್ಲ, ಇಂಥ ಸಂದರ್ಭದಲ್ಲಿ ಈಗ ಯಾರ್ಯಾರು 2002 ಡೇಟಾ ಕೊಡ್ತಾರೋ, ಈಗ ಈ ಎನ್ಯುಮರೇಷನ್ ಫಾರ್ಮಲ್ಲಿ ಬ್ಯಾಕ್ ಸೈಡ್ ಫಸ್ಟ್ ಪ್ಯಾರಾದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಬರೆದಿದ್ದಾರೆ, ERO ವಿಲ್ ಇಶ್ಯೂ ನೋಟಿಸ್ ಟು ದೋಸ್ ಪೀಪಲ್ ಹೂ ಹ್ಯಾವ್ ನಾಟ್ ಗಿವನ್ ದ 2002 SIR ಡೇಟಾ ಆರ್ ದ ಡೇಟಾ ಗಿವನ್ ವಿಚ್ ಈಸ್ ನಾಟ್ ಮ್ಯಾಚಿಂಗ್ ವಿತ್ ದ ಡೇಟಾ ಬೇಸ್ ಅಂತ ಇರ್ತದೆ ಅದು. ಸೊ 5-8ವರೆಗೆ ನಾವು ಯಾವುದೂ ದಾಖಲಾತಿ ಜನರಿಂದ ಕಲೆಕ್ಟ್ ಮಾಡಲ್ಲ ಡ್ರಾಫ್ಟ್ ರೋಲ್ ತನಕ. ಡ್ರಾಫ್ಟ್ ರೋಲ್ ಆದ ನಂತರ ಮಾತ್ರ ನಮಗೆ ಗೊತ್ತಾಗುತ್ತದೆ, EROಗೆ ಗೊತ್ತಾಗುತ್ತದೆ ಅಲ್ಲಿ ಯಾರು ಮಾಹಿತಿ ಕೊಟ್ಟಿದ್ದಲ್ಲಿ ಡಿಸ್ಕ್ರಿಪೆನ್ಸಿ ಇದೆಯಾ, ಡಿಸ್ಕ್ರಿಪೆನ್ಸಿ ಜನರಿಗೆ ಹೇಳಬೇಕಾ ಅಂತ. ಸೊ ಅಕಸ್ಮಾತ್ ಮಾಹಿತಿ ಏನಾದ್ರು ವ್ಯತ್ಯಾಸಗಳಿದ್ದ ಸಂದರ್ಭದಲ್ಲಿ ಒಂದು ನೋಟಿಸ್ ಮುಖಾಂತರ ERO ಆ ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಹಂತದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, 5-8 ಆದಮೇಲೆ ನಾವು ವಿವರವಾಗಿ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತೀವಿ ವಾಟ್ ಈಸ್ ದ ಪ್ರೊಸೀಜರ್, ಎಷ್ಟು ಮಂದಿಗೆ ನೋಟಿಸ್ ಕೊಡಲಾಗೋದು, ಎಲ್ಲೆಲ್ಲಿ ಯಾವ ಬರ್ತದೆ. ಯಾಕಂದರೆ ಆವಾಗ ಡ್ರಾಫ್ಟ್ ರೋಲ್ ಮಾಧ್ಯಮ ನಮಗೆ ಗೊತ್ತಾಗ್ತಿಲ್ಲ, ನಮಗೆ ಗೊತ್ತಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್, ಈ ಹಂತದಲ್ಲಿ ನಾವು ಯಾವುದೂ ದಾಖಲಾತಿ ತೊಗೊಳ್ಳಲ್ಲ. ದಾಖಲಾತಿ ತೊಗೊಳ್ಳುವ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಅದು 5-8 ಆದ ನಂತರ, ಹಂಗಂದರೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ನೋಟಿಸ್ ಪೀರಿಯಡಲ್ಲಿ ಬರ್ತದೆ. ಅಂದರೆ ಆಗಸ್ಟ್ 5ರ ನಂತರ ಮಾತ್ರ ಡಾಕ್ಯುಮೆಂಟ್ಸ್ ಬೇಕಾಗುವಂಥದ್ದು. ಹೌದು, ಆ ಸಂದರ್ಭದಲ್ಲಿ ಎಲ್ಲರಿಂದ ಡಾಕ್ಯುಮೆಂಟ್ ಕೇಳೋ ಅಗತ್ಯ ಇಲ್ಲ. ಯಾರಿಗೆ ಡಾಕ್ಯುಮೆಂಟ್ ಕೇಳ್ತಾರೋ ಅದು ಲಿಸ್ಟ್ ಇಲ್ಲಿ ಕೊಟ್ಟಿದೆ, ಈ ಲಿಸ್ಟಲ್ಲಿ ಇರುವ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇದ್ದರೆ ಸಾಕಾಗುತ್ತದೆ. ಎಸ್. ಈ ಟ್ರಾನ್ಸ್ಜೆಂಡರ್ಗಳ ವಿಚಾರದಲ್ಲಿ ಯಾವ ಸ್ವರೂಪದಲ್ಲಿ ಡಾಟಾ ಬೇಸನ್ನು ಇದು ಮಾಡ್ತಾ ಇದ್ದಾರೆ? ಇದರಲ್ಲಿ ಅವರು ಯಾವ ಜೆಂಡರ್ ಆಗ್ತಾರೋ ಆ ಜೆಂಡರ್ ಹಾಕ್ಕೊಳ್ತೀವಿ ನಾವು. ಸೊ ಯಾಕಂದರೆ ಜನ ಫಿಲ್ ಮಾಡುವಾಗ ತನ್ನ ಮಾಹಿತಿ ತಾನೇನು ಕೊಡ್ತಾರೆ ಅದನ್ನು ಹಾಕ್ಕೊಳ್ತೀವಿ ಅಷ್ಟೇ. ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಯಾರಿಗೂ ವಿಶೇಷವಾಗಿ ಯಾವುದೂ ಇರಲ್ಲ, ಎಲ್ಲ ಮತದಾರರಿಗೂ ಒಂದೇ ಓಟ್ ಇರ್ತದೆ. ಅವರು ತಾನು ಏನು ಮಾಹಿತಿ ಕೊಡ್ತಾರೆ ಆ ಮಾಹಿತಿಯನ್ನು ಮಾತ್ರ ಅಧಿಕಾರಿಗಳು ತುಂಬಿಕೊಳ್ಳೋಕ್ಕಾಗ್ತದೆ ಹೊರತು ಯಾವುದೇ ಮಾಹಿತಿ ಅಧಿಕಾರಿಗಳಿಗೆ ತಾನಾಗಿ ತುಂಬಲಿಕ್ಕೂ ಆಗುವುದಿಲ್ಲ, ತುಂಬಿದ ಮಾಹಿತಿಯನ್ನು ತೆಗಿಲಿಕ್ಕೂ ಆಗುವುದಿಲ್ಲ. ಮತದಾರರು ತಾನೇನು ಸಹಿ ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಮಾತ್ರ ಇರಲಿಕ್ಕೆ ಸಾಧ್ಯವಾಗ್ತದೆ. ಈ ಡೇಟಾಬೇಸ್ನ ಭದ್ರತೆಯ ಬಗ್ಗೆ ವಿಚಾರಕ್ಕೆ ಬಂದಾಗ ಯಾವ ಸ್ವರೂಪದಲ್ಲಿ ನೀವು ಮತದಾರರಿಗೆ ಒಂದು ಭರವಸೆಯನ್ನು ಕೊಡಿ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಆಲ್ ದ ಮೆಷರ್ಸ್ ಟು ಎನ್ಶೂರ್ ದ ಡೇಟಾ ಇಸ್ ಸೇಫ್ ಆಸ್ ಪರ್ ದ ಲಾ. ಎಸ್. ತಮ್ಮ ಡೇಟಾವನ್ನು ಕೊಡೋದ್ರಲ್ಲಿ ಯಾವುದೇ ಆತಂಕ ಪಡಬೇಕಾಗಿಲ್ಲ? ಅದು ಖಂಡಿತವಾಗಿಲ್ಲ, ಯಾವತ್ತೂ ಇಲ್ಲ. ಎಸ್. ಈಗ ಒಟ್ಟಾರೆಯಾಗಿ ಈ ಪ್ರಕ್ರಿಯೆಯಲ್ಲಿ ಇವಾಗ ಈ ಮೊದಲ ಹಂತ ಡ್ರಾಫ್ಟ್ ಆಗೋ ತನಕ ಹಾಗಾದರೆ ಯಾವುದೇ ಡಾಕ್ಯುಮೆಂಟ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗ BLOಗಳು ಬಂದಾಗ ಫಾರ್ಮ್ ಅನ್ನು ಫಿಲ್ ಮಾಡಿಕೊಟ್ರೆ ಹೌದು ಅಷ್ಟೇ ಸಾಕು. ಸೈನ್ ಮಾಡಿ ಫಿಲ್ ಮಾಡಿ ಮಾತ್ರ ಅಲ್ಲ, ಸೈನ್ ಮಾಡಿ. ನಾವು ಮತ್ತೆ ಹೇಳ್ತೀನಿ, ಸಹಿ ಮಾಡಲ್ಲ ಅಂದ್ರೆ ಆ ಫಾರ್ಮ್ ವ್ಯಾಲಿಡಿಟಿ ಇರಲ್ಲ. ದ ಫಾರ್ಮ್ ವಿಲ್ ಬಿಕಮ್ ವ್ಯಾಲಿಡ್ ಒನ್ಲಿ ಇಫ್ ಯು ಸೈನ್. ತಾವು ಸೈನ್ ಮಾಡಿದ ನಂತರ ಮಾತ್ರ ಆ ಫಾರ್ಮ್ ಲೀಗಲಿ ವ್ಯಾಲಿಡ್ ಆಗ್ತದೆ. ಸ್ವತಃ ಮತದಾರರು ಸಹಿ ಹಾಕದಿದ್ರು ಪರವಾಗಿಲ್ಲ, ಅವರ ಮನೆಯಲ್ಲಿರುವಂತಹ ಒಬ್ಬರು ಅಡಲ್ಟ್ ಸದಸ್ಯ ಅವರು ಮತದಾರ ಆಗಿರ್ಬೇಕು. ಹೌದು, ಅವರು ಅಡಲ್ಟ್ ಆಗಿ ಇರಬೇಕು. ಅಡಲ್ಟ್ ಆಗಿರ್ಬೇಕು. ಲೈಕ್ 20 ವರ್ಷ ಆಗಿರುತ್ತೆ, ಬಟ್ ಅವರು ಮತದಾರ ಪಟ್ಟಿಯಲ್ಲಿ ಇರಲ್ಲ. ಎಲ್ಲ ಅಡಲ್ಟ್ ಮೆಂಬರ್ಸ್ ಈಗ ಮತದಾರ ಆಗಿದ್ದಾರೆ. ಯಾಕಂದ್ರೆ ನಾವು ಯುವಕರಲ್ಲಿ ಭಾಳಷ್ಟು ನೋಡ್ತಾ ಇದ್ದೀವಿ, ಪ್ರತಿ ಎಲೆಕ್ಷನಲ್ಲೂ ಸಮೇತ ಎಷ್ಟು ಫಾರ್ಮ್ 6 ಹೊಸದಾಗಿ ಬರ್ತಾ ಇದೆ. ಎಷ್ಟು ಜನ ವಾಟ್ಸಪ್ ಸ್ಟೇಟಸಲ್ಲಿ ತನ್ನ ಮತ ಹಾಕಿದ್ದ ಬೆರಳನ್ನು ಸ್ಟೇಟಸ್ ಎಷ್ಟು ಜನ ಹಾಕ್ಕೊಂಡಿದ್ದಾರೆ ಅಂತ. ಸೊ ಐ ರಿಯಲಿ ವೆಲ್ಕಮ್ ಆಲ್ ದ ಯಂಗ್ ವೋಟರ್ಸ್. ಪ್ಲೀಸ್ ಜಾಯಿನ್ ಪ್ಲೀಸ್ ಎನ್ರೋಲ್ ಯುವರ್ ನೇಮ್ ಇನ್ ದಿ ಎಲೆಕ್ಟೋರಲ್ ರೋಲ್. ಫಾರ್ಮ್ 6 ಈಗಾಗಲೇ ರೆಡಿ ಇದೆ, ಎಲ್ಲ BLOಗಳ ಹತ್ರ ಇದೆ. ಇಫ್ ಯು ಆರ್ ಕಂಪ್ಲೀಟಿಂಗ್ 18 years ಏಜ್ ಆನ್ 1st October of 2026, you are eligible to give the form now as per the notification. So kindly give the form.